ತುಮಕೂರಿನಲ್ಲಿ ಅದ್ಧೂರಿ ದಸರಾ ಆಚರಣೆಗೆ ಸಿದ್ಧತೆ. ಪರಂ ನೇತೃತ್ವದಲ್ಲಿ ದಸರಾ ಪೂರ್ವ ಸಿದ್ಧತೆ ಸಭೆ. ನಾಡಿನ ಹಬ್ಬ ದಸರಾ ಕೇವಲ ಮೈಸೂರಿನಲ್ಲಿ ಮಾತ್ರವಲ್ಲದೆ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿಯೂ ಅದ್ದೂರಿಯಾಗಿ ಆಚರಣೆ ಮಾಡಲಾಗುತ್ತೆ. ತುಮಕೂರಿನಲ್ಲಿಯೂ ಕಳೆದ ಬಾರಿಗಿಂತಲೂ ಈ ಬಾರಿಯೂ ಅದ್ದೂರಿಯಾಗಿ ದಸರಾ ಆಚರಣೆ ಮಾಡಲು ನಿರ್ಧರಿಸಲಾಗಿದೆ. ಅದರಂತೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾ ಜಿ ಪರಮೇಶ್ವರ್ ಅವರು ದಸರಾ ಪೂರ್ವಭಾವಿ ಸಭೆಯನ್ನ ನಡೆಸಿದರು. ದಸರಾ ಅಂದ್ರೆ ಇಡೀ ಕರುನಾಡಿನ ಜನಕ್ಕೆ ಸಂಭ್ರಮವೋ ಸಂಭ್ರಮ. ಇಡೀ ರಾಜ್ಯದ ಮೂಲೆ ಮೂಲೆಯಲ್ಲಿಯೂ ಅದ್ದೂರಿಯಾಗಿ ದಸರಾ ಆಚರಣೆ ಮಾಡಲಾಗುತ್ತೆ. ಇತ್ತ ತುಮಕೂರಿನಲ್ಲಿಯೂ ಪ್ರತಿ ವರ್ಷವೂ ಅದ್ದೂರಿಯಾಗಿ ದಸರಾ ಆಚರಣೆ ಮಾಡಲಾಗ್ತಾ ಇದೆ. ಅಕ್ಟೋಬರ್ 2ರಂದು ದಸರಾ ಹಬ್ಬ ಇದ್ದು ತುಮಕೂರಿನಲ್ಲಿ ಕಳೆದ ಬಾರಿಗಿಂತಲೂ ಈ ಬಾರಿ ವಿಜೃಂಭಣೆಯಿಂದ ದಸರಾ ಆಚರಿಸಲು ನಿರ್ಧರಿಸಲಾಗಿದೆ. ಈ ಬಾರಿ ಸುಮಾರು 11 ದಿನಗಳ ಕಾಲ ಅದ್ದೂರಿ ದಸರಾ ನಡೆಯಲಿದ್ದು ದಸರಾ ಅಂಗವಾಗಿ ಉಸ್ತುವಾರಿ ಸಚಿವ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ದಸರಾ ಪೂರ್ವ ಸಿದ್ಧತಾ ಸಭೆಯನ್ನ ನಡೆಸಲಾಯಿತು. ನಗರದ ಡಿಸಿ ಕಚೇರಿ ಸಭಾಂಗಣದಲ್ಲಿ ಸಭೆಯನ್ನ ಆಯೋಜಿಸಲಾಗಿದ್ದು ಸಭೆಯಲ್ಲಿ ಸಚಿವ ಪರಮೇಶ್ವರ್, ಡಿಸಿ ಶುಭ ಕಲ್ಯಾಣ್, ಜಿಲ್ಲಾ ಪಂಚಾಯಿತಿ ಸಿಇಒ ಜಿ ಪ್ರಭು, ಎಸ್ಪಿ ಅಶೋಕ್ ಸೇರಿದಂತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಸಭೆಯಲ್ಲಿ ಭಾಗಿಯಾಗಿದ್ದರು. ಇನ್ನು ಈ ಬಾರಿ ದಸರಾವನ್ನ ಕಳೆದ ಬಾರಿಗಿಂತಲೂ ವಿಭಿನ್ನವಾಗಿ ಮಾಡಲು ತೀರ್ಮಾನಿಸಿದ್ದು ಜನರಿಗೆ ಗುಡ್ ನ್ಯೂಸ್ ಅನ್ನ ಪರಮೇಶ್ವರ್ ನೀಡಿದ್ದಾರೆ. ದಸರಾ ಅಂಗವಾಗಿ ಇಡೀ ನಗರವನ್ನ ವಿದ್ಯುತ್ ದೀಪಾಲಂಕಾರ ಮಾಡಲಾಗಿದ್ದು ವಿದ್ಯುತ್ ದೀಪಾಲಂಕಾರ ನೋಡಲು ಓಪನ್ ಬಸ್ ಲಾಂಚ್ ಅನ್ನ ಮಾಡಲಿದ್ದು 11 ದಿನವೂ ಸಾರ್ವಜನಿಕರು ಉಚಿತವಾಗಿ ಪ್ರಯಾಣಿಸಿ ದೀಪಾಲಂಕಾರವನ್ನ ವೀಕ್ಷಿಸಬಹುದಾಗಿದೆ. ಒಂದು ಬಸ್ ಏರ್ಪಾಟ್ ಮಾಡ್ತೀವಿ, ಓಪನ್ ಬಸ್ ಟಾಪ್ ಇರೋದಿಲ್ಲ. ಅದನ್ನು ಫಸ್ಟ್ ಡೇ ಲಾಂಚ್ ಮಾಡ್ತೀವಿ. ಆ ಬಸ್ ಏನಪ್ಪ ಅಂದರೆ ಲೈಟ್ ಹಾಕಿರ್ತೀವಲ್ಲ, ಊರಾಗೆಲ್ಲ ಲೈಟ್ ಹಾಕ್ಬಿಟ್ಟಿರ್ತೀವಿ ಅಷ್ಟೊತ್ತಿಗೆ. ಆ ಲೈಟ್ ಹಾಕಿರೋ ಊರನ್ನ ನೋಡೋಕ್ಕೆ ಓಪನ್ ಬಸ್ ಅರೇಂಜ್ ಮಾಡಿಬಿಡ್ತೀವಿ, ಆಯಿತಾ. ಆ ಬಸ್ಸಲ್ಲಿ ಹೋಗಿ ಒಂದು ರೌಂಡು ಹೊಡ್ಕೊಂಡು ಬರ್ಬೋದು ಇಡೀ ಟೌನ್ನ. ಎಲ್ಲರೂ ನೋಡು ಈ ಬೀದಿ ಹಾಕಿದ್ದಾರೆ, ಈ ಬೀದಿ ಹಾಕಿಲ್ಲ ಅಂತ ನೀವು ಹೇಳ್ತಿರಲ್ಲ, ಹಂಗೆ ಅದನ್ನು ಎಲ್ಲ ನಾವು ಒಳ್ಳೆ ಎಲ್ಲ ನೋಡ್ಕೊಂಡು ಬರಲಿ. ಊರೆಲ್ಲ ಪಬ್ಲಿಕ್ಕಿಗೆ, ನಿಮಗೆ ಅಂದ್ಕೊಂಡ್ರ ಪಬ್ಲಿಕ್ಕಿಗೆ ಕಣ್ರಿ. ಫ್ರೀನೇ. ಮತ್ತು ಈಗ ನಾವು ಉಚಿತ ಬಸ್ ಅಲ್ವಾ, ಎಲ್ಲ ಓಡಾಡಿಸ್ತಾ ಇರ್ತೀವಿ. ನೀವು ಹಾಪ್ ಆನ್ ಹಾಪ್ ಆಫ್ ಅದೆಲ್ಲ ಹತ್ಕೋಬೋದು, ಎಲ್ಲಿ ಬೇಕಾದ್ರೆ ಇಳಿಬೋದು. ಆ ಥರ ಒಂದು ಇಡೀ 11 ದಿವಸನೂ ಕೂಡ ಆ ಬಸ್ ಇರುತ್ತೆ. ಇನ್ನು ಮೈಸೂರಿನಲ್ಲಿ ನಡೆಯುವಂತೆ ತುಮಕೂರಿನಲ್ಲಿಯೂ ದಸರಾ ಅಂಗವಾಗಿ ಕ್ರೀಡೆ ಆಯೋಜನೆಯನ್ನ ಮಾಡಲು ತೀರ್ಮಾನಿಸಲಾಗಿದೆ. ಕ್ರೀಡೆಯಲ್ಲಿ ಕುಸ್ತಿ, ಮ್ಯಾರಥಾನ್, ಕಬಡ್ಡಿ ಸೇರಿ ನಾನಾ ಆಟಗಳನ್ನ ಆಡಿಸಲು ಸಭೆಯಲ್ಲಿ ಚರ್ಚೆ ಮಾಡಲಾಗಿದೆ. ಈಗ ಸ್ಪೋರ್ಟ್ಸು, ಈ ದಸರಾ ಹೆಸರಿನಲ್ಲಿ ನಾವೆಲ್ಲ ಕಾಲೇಜಲ್ಲಿರುವಾಗ ದಸರಾ ಸ್ಪೋರ್ಟ್ಸ್ ಅಂತ ಹೋಗ್ತಿದ್ದೋ. ದಸರಾ ಸ್ಪೋರ್ಟ್ಸು ತಾಲೂಕು ಲೆವೆಲ್ನಲ್ಲಿ, ಡಿಸ್ಟಿಕ್ ಲೆವೆಲಲ್ಲಿ, ಡಿವಿಷನ್ ಲೆವೆಲ್ನಲ್ಲಿ, ಆಮೇಲೆ ಸ್ಟೇಟ್ ಲೆವೆಲ್ನಲ್ಲಿ ಆ ರೀತಿ ಎಲ್ಲ ಇರ್ತಾಯಿತ್ತು. ಅದಕ್ಕೆ ಈ ಬಾರಿ ನಮ್ಮ ತುಮಕೂರು ಲೆವೆಲ್ನಲ್ಲಿ ನಾವು ದಸರಾವನ್ನು ಸ್ಪೋರ್ಟ್ಸನ್ನು ಏರ್ಪಾಟ್ ಮಾಡ್ತೀವಿ. ಅದು ಮ್ಯಾರಥನ್ನು, ಆಮೇಲೆ ಏನೇನೋ ಹೇಳ್ತಾ ಇದ್ದಾರೆ, ಅದು ನೋಡೋಣ. ಕಬಡ್ಡಿ, ಕುಸ್ತಿನೂ ಇರುತ್ತೆ, ಆಯಿತಾ. ಕುಸ್ತಿ ಪಂದ್ಯ, ಕಬಡ್ಡಿ, ವಾಲಿಬಾಲ್, ಮ್ಯಾರಥನ್ ಇವೆಲ್ಲ ಹೇಳ್ತಾ ಇದ್ದಾರೆ. ಯಾವ್ಯಾವುದು ಸಾಧ್ಯ ಆಗ್ತದೆ ಅನ್ನೋದನ್ನು ನೋಡಿಕೊಂಡು ಮಾಡ್ತೀವಿ. ಇನ್ನು ದಸರಾ ಅಂಗವಾಗಿ ಜೂನಿಯರ್ ಕಾಲೇಜು ಫೀಲ್ಡ್ನಲ್ಲಿ ಎಕ್ಸಿಬಿಷನ್ ಅನ್ನ ಆಯೋಜನೆ ಮಾಡಲಾಗಿದ್ದು ಕಳೆದ ಬಾರಿಯಂತೆ ಹೆಲಿಕಾಪ್ಟರ್, ಇಸ್ರೋ ಮಾದರಿಯ ಎಕ್ಸಿಬಿಷನ್ ಅನ್ನ ಮಾಡಲಾಗುತ್ತೆ. ಅಲ್ಲದೆ ಕಳೆದ ಬಾರಿ ವಿಂಟೇಜ್ ಕಾರ್ಗಳನ್ನ ಪ್ರದರ್ಶನಕ್ಕೆ ಇಡಲಾಗಿದ್ದು ಈ ಬಾರಿ ವಿಂಟೇಜ್ ಕಾರ್ ಜೊತೆಗೆ ವಿಂಟೇಜ್ ಬೈಕ್ಗಳನ್ನ ಪ್ರದರ್ಶನಕ್ಕೆ ಇಡಲಾಗುವುದು. ಜೊತೆಗೆ ವಿಶೇಷವಾಗಿ ಈ ಬಾರಿ ಹೆಲಿಕಾಪ್ಟರ್ ರೈಡ್ಗೂ ಚಿಂತನೆಯನ್ನ ನಡೆಸಲಾಗಿದೆ ಎಂದು ಪರಮೇಶ್ವರ್ ತಿಳಿಸಿದ್ರು. ಸ್ವಲ್ಪ ಚೆನ್ನಾಗಿ ಆಗಬೇಕು ಅಂತ 3 ದಿವಸ ಅದು ಇಲ್ಲೇ ಎಲ್ಲಿ ನಮ್ಮ ಗೌರ್ಮೆಂಟ್ ಹೈಸ್ಕೂಲ್ ಫೀಲ್ಡಲ್ಲಿ ಅಲ್ಲಿ ಮಾಡುವಂಥದ್ದು. ಆಮೇಲೆ ಇನ್ನೊಂದು ಮರ್ತಿದ್ದೆ, ಎಕ್ಸಿಬಿಷನ್ ಮಾಡ್ತೀವಿ. ಹೋದ ಸರಿನೂ ಎಕ್ಸಿಬಿಷನ್ ಮಾಡಿದ್ವಿ, ಹೆಲಿಕಾಪ್ಟರ್ ತಂದು ಮಾಡಿದರು ಇಸ್ರೋದವರು,
ಆಮೇಲೆ ವಿಂಟೇಜ್ ಕಾರು, ಈ ಸರಿ ವಿಂಟೇಜ್ ಬೈಕ್ಗಳು ಬರ್ತವೆ ಆಯಿತಾ. ವಿಂಟೇಜ್ ಕಾರು ಪ್ಲಸ್ ವಿಂಟೇಜ್ ಬೈಕು, ಆಮೇಲಿಂದ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳು. ಇಲ್ಲಿ ನಮ್ಮಲ್ಲಿ 100 ಡಿಪಾರ್ಟ್ಮೆಂಟ್ ಇದೆ, ಆದರೆ ಪ್ರಾಮುಖ್ಯವಾದ ಡಿಪಾರ್ಟ್ಮೆಂಟ್ಗಳನ್ನು ಕೂಡ ನಾವು ಅಲ್ಲಿ ಎಕ್ಸಿಬಿಟ್ ಮಾಡ್ತೀವಿ. ಮತ್ತು ನಮಗೆ ಇಸ್ರೋದವರು, HALನವರು ಇವರೆಲ್ಲರೂ ಕೂಡ ಭಾಗವಹಿಸ್ತಾರೆ. ಒಟ್ಟಾರೆ ಒಂದು ಸೈಂಟಿಫಿಕ್ ಎಕ್ಸಿಬಿಷನ್ ಆಗಬೇಕು. ಮಕ್ಕಳು ಬಂದು ನೋಡಿದರೆ ಅವರಿಗೆ ಒಂದು ಕಲ್ಪನೆ ಬರಬೇಕು. ಇಸ್ರೋನಲ್ಲಿ ಲಾಂಚ್ ಯಾವ ಥರ ಲಾಂಚ್ ಮಾಡ್ತಾರೆ, ಇದು ಸ್ಯಾಟಲೈಟ್ಗೆ ಯಾವ ರೀತಿ ಲಾಂಚ್ ಮಾಡ್ತಾರೆ, ಅಥವಾ ಹೆಲಿಕಾಪ್ಟರ್ ಲಾಸ್ಟ್ ಟೈಮ್ ತೋರಿದ್ವಿ, ಈ ಬಾರಿನೂ ಕೂಡ ಹೆಲಿಕಾಪ್ಟ್ರು ಮತ್ತು ಮಾಡೆಲ್ ಪ್ಲೇನ್ಗಳು ಎಲ್ಲ ಇಟ್ಟಿದ್ರು ಹೋದ ಸಾರಿ, ಅದನ್ನು ಈ ಬಾರಿಯೂ ಕೂಡ ಇಡೋವಂಥ ಕೆಲಸ. ಹಾಂ, ಆಮೇಲೆ ಇನ್ನೊಂದು ಯೋಚನೆ ಮಾಡಿದ್ದೀವಿ, ಒಂದು ಹೆಲಿಕಾಪ್ಟರ್ ರೈಡು ಫ್ರೀಗಿರಲ್ಲ ಅದು. ಆಮೇಲೆ ಹಂಗಂತ ನಾಮಿನಲ್ ಚಾರ್ಜ್ ಕೊಡಬೇಕು. ಒಂದು ರೌಂಡು 10 ನಿಮಿಷನೋ 15 ನಿಮಿಷನೋ ಅವ್ರದ್ದೇನೋ ಟೈಮ್ ತೊಗೊಳ್ತಾರೆ. ಅದೊಂದು ರೌಂಡು ಓಡಿಸ್ತಾರೆ, ಹೆಲಿಕಾಪ್ಟರ್ ರೌಂಡು. ಅದನ್ನು ದುಡ್ಡು ಕೊಟ್ಟು ಹೋಗ್ಬೇಕು, ಅದಕ್ಕೆ ಅದು ಫ್ರೀ ಮಾಡೋಕ್ಕಾಗಲ್ಲ. ಅದು ಒಂದು ನಾವು HALನವ್ರ ಜೊತೆ ಅಥವಾ ನಮ್ಮ ಹೆಲಿಕಾಪ್ಟರ್ ಇವರು ಇದ್ದಾರಲ್ಲ ಅವ್ರ ಹತ್ರ ಸಂಪರ್ಕ ಮಾಡ್ತಾ ಇದ್ದಾರೆ, DC ಅವರು. ಅದು ಕನ್ಫರ್ಮ್ ಆದರೆ ಅದು ಕೂಡ. ಒಟ್ನಲ್ಲಿ ತುಮಕೂರಿನಲ್ಲಿ ವಿಜೃಂಭಣೆಯಿಂದ ದಸರಾ ಮಾಡಲು ಸಕಲ ತಯಾರಿ ಮಾಡಿಕೊಳ್ಳಲಾಗಿದ್ದು ಜನರಲ್ಲಿ ಕುತೂಹಲ ಹೆಚ್ಚಾಗಿದೆ. ಕ್ಯಾಮರಾ ಪರ್ಸನ್ ಹರೀಶ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.